ಇಂಜಿನಿಯರಿಂಗ್ ಯಾರು ಮಾಡಿರುತ್ತಾರೆ ಬಿ ಅಥವಾ ಬಿಟೆಕ್ ಅವರಿಗೆ ಮತ್ತೊಂದು ಉದ್ಯೋಗಾವಕಾಶ ಇಲ್ಲಿ ಕೆಪಿಎಸ್ಸಿ ಇಂದ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿರುತ್ತಾರೆ. ಇದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬೇಕಾಗಿರುವಂತಹ ಹಿಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ನಲ್ಲಿ ಬಿಟ್ಟಿರುವಂತಹ ಪೋಸ್ಟ್ ಗಳಿಗೆ ಕಂಪ್ಲೀಟ್ ಮಾಹಿತಿని ನಾನು ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಇವಾಗ ಮತ್ತೊಂದು ಹೊಸ ವಿಷಯದಲ್ಲಿ ನೋಡಬೇಕಾದ್ರೆ ಹೊಸ ನೋಟಿಫಿಕೇಶನ್ ಬಿಬಿಎಂಪಿ ಮತ್ತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬಂದಿರುವಂತಹ ನೋಟಿಫಿಕೇಶನ್ ಇದರಲ್ಲಿ ಮಾತಾಡೋಣ. ಇದರಲ್ಲಿ ನೀವು ನೋಡಬೇಕಾದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಈ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ ಮತ್ತೆ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಇದರಲ್ಲಿ ಬರುವಂತ ಪ್ರತಿಯೊಂದು ಮಾಹಿತಿಯನ್ನು ನೀವು ನೋಡಬೇಕಾದ್ರೆ ಇಲ್ಲಿ ನಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮ್ಮ ಚಾನೆಲ್ ನಲ್ಲಿ ಮಾಹಿತಿ ಸಿಗುತ್ತೆ. ಇದರಲ್ಲಿ ನೀವು ಜಾಯ್ನ್ ಆಗಿ, ಯಾರು ಜಾಯ್ನ್ ಆಗಿರುತ್ತಾರೆ ಅವರಷ್ಟೇ ರೆಸ್ಪಾನ್ಸಿಬಿಲಿಟಿ ನಮ್ಮದಾಗಿರುತ್ತೆ. ಅವರಿಗೆ ಒಂದು ಎಕ್ಸಾಮ್ಗೆ ಪ್ರತಿಯೊಂದು ಮಾಹಿತಿನ ಕರೆಕ್ಟ್ ಆಗಿ ಕೊಡುವಂತ ಮಾಹಿತಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿ ನಮ್ಮ ಭಾಗಿಯಾಗಿ ಇದರಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿನ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂತದ್ದು ನೀವು ನೋಡಬಹುದು. ಇವಾಗ ಬಿಬಿಎಂಪಿ ಮತ್ತೆ WRD ನಲ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಡೀಟೇಲ್ ಇಲ್ಲಿ ನೀವು ಮಾತಾಡೋಣ. ಇವಾಗ ನೀವು ನೋಡಬಹುದು ಬೇರೆ ಬೇರೆ ಎಕ್ಸಾಮ್ಗೆ ಬರುವಂತ ಎಕ್ಸಾಮ್ ಮಾಹಿತಿನ ನಾನು ಕಂಪ್ಲೀಟ್ ಆಗಿ ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಇದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ನೋಡ್ಬೇಕಾದ್ರೆ ಯಾವುದೇ ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಅದ್ರ ಮಾಹಿತಿ ಇಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ನಲ್ಲಿ ಭಾಗಿಯಾಗಿ ಮತ್ತೆ ಇದರಲ್ಲಿ ಬರುವಂತ ಪ್ರತಿಯೊಂದು ಮಾಹಿತಿ ಆಸ್ಪಿರೆಂಟ್ಸ್ಗೋಸ್ಕರನೇ ಆಗಿರುತ್ತೆ. ಓಕೆ, ಇದರಲ್ಲಿ ಯಾವುದೇ ತರಹಂತ ಡಿಸ್ಟ್ರಾಕ್ಷನ್ಸ್ ಇರುವುದಿಲ್ಲ. ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದ್ರು ಕೂಡ ಇಲ್ಲಿ ನಿಮಗೆ ಗೈಡೆನ್ಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಇದರಲ್ಲಿ ಬರುವಂತ ಇನ್ಫಾರ್ಮೇಶನ್ ಕೂಡ ಫ್ರೀ ಆಗಿ ಸಿಗುತ್ತೆ. ಎಲ್ಲ ನೋಟ್ಸ್ಗಳು ಕೂಡ ಸಿಗುತ್ತೆ. ಇದರಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಪ್ರಾಪರ್ ಆಗಿ ಸ್ಟ್ರಕ್ಚರ್ ನಲ್ಲಿ ಹೇಳಲಾಗುತ್ತೆ. ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿ. ಓಕೆ, ಇದರಲ್ಲಿ ನೀವು ನೋಡಬೇಕಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರುವಂತ ಮಾಹಿತಿ ಇಲ್ಲಿ ಪಿನ್ ಮಾಡಿರುವಂತದ್ದು ಇದರಲ್ಲಿ ನೀವು ನೋಡಬಹುದು. ಸಿವಿಲ್ ಇಂಜಿನಿಯರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಓಕೆ, ಇದರಲ್ಲಿ ಬಂದಿರ ಮೇಲೆ ಇಲ್ಲಿ ನೀವು ಕರೆಕ್ಟ್ ಆಗಿ ನೀವು ನೋಡಬಹುದು. ಪ್ರತಿಯೊಂದು ಮಾಹಿತಿನ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಪ್ಲೇ ಲಿಸ್ಟ್ ಆಗಲಿ, ಸಿಲೆಬಸ್ ಆಗಲಿ, ಮತ್ತೆ SSC LJ ಗೆ ಬಂದಿರುವಂತ ಸಿಲೆಬಸ್ ಆಗಲಿ, ಯಾವ ಪುಸ್ತಕಗಳನ್ನು ಓದ್ಬೇಕು ಅನ್ನೋದನ್ನ ಲಿಂಕ್ ಆಗಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಲ್ಲಿ ನಾವು ಓದ್ತಿರೋ ಬುಕ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡೇ ಬುಕ್ ನಾನು ರೆಕಮೆಂಡ್ ಮಾಡಿರೋದು. ಒಂದು RS ಕುರ್ಮಿ, ಇದು ಕಂಪ್ಲೀಟ್ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಗಳ ಮೇಲೆ ಅದರತ್ತ ಆಗಿರುತ್ತೆ, ಇದೊಂದು ಬುಕ್. ಮತ್ತೆ ಅದಕ್ಕೆ MCQ ಗೋಸ್ಕರ ಮಾಡಿರ್ತಕ್ಕಂಥ ಈ ಬುಕ್. ಈ ಎರಡೇ ಬುಕ್ ನೀವು ಓದಿದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಮ್ಯಾಕ್ಸಿಮಮ್ ಸಿಲೆಬಸ್ ನೀವು ಕವರ್ ಮಾಡ್ಕೊಳ್ಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ ಮಾತಾಡಿದ್ದೇನೆ. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಕೂಡ ಸಿಗುತ್ತೆ, ಅನಾಲಿಸಿಸ್ ಕೂಡ ಸಿಗುತ್ತೆ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈಗೆ ಏನಾದರೂ ನೀವು ಅಪ್ಲೈ ಮಾಡಿದ್ರೆ ಇದರಲ್ಲಿ ಬೇಕಾಗಿರುವಂತ ಪ್ರತಿಯೊಂದು ಕಂಪ್ಲೀಟ್ ಮಾಹಿತಿನ ಇದರಲ್ಲಿ ನೀವು ನೋಡಬಹುದು. ಎಲ್ಲ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಬಂದಿರುವಂತ ನೋಟಿಫಿಕೇಶನ್ ನಾವು ನೋಡಬೇಕಾದ್ರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರುವಂತ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಪೋಸ್ಟ್ಗೆ ಇಲ್ಲಿ ಬಿಬಿಎಂಪಿ ಮತ್ತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬಂದಿರುತ್ತೆ. ಇದನ್ನ ನೀವು ನೋಡಬೇಕಾದ್ರೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಲಿ. ಕರ್ನಾಟಕದ KPSC ಇಂದ ಮತ್ತೊಂದು ಹೊಸ ಪೋಸ್ಟ್ ಬಂದಿರುತ್ತೆ. ಇಲ್ಲಿ ಗ್ರೂಪ್ ಬಿ ಆಧಾರಿತವಾಗಿರುತ್ತೆ. ಇದು ಅಸಿಸ್ಟೆಂಟ್ ಇಂಜಿನಿಯರ್ ನಲ್ಲಿ ಬಂದಿರುವಂತ ಬಿ ಅಥವಾ ಬಿಟೆಕ್ ಯಾರು ಮಾಡಿರುತ್ತಾರೆ ಅವರಿಗೆ ಬಂದಿರುವಂತ ಉದ್ಯೋಗಾವಕಾಶ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಿವಿಲ್ ಇಂಜಿನಿಯರಿಂಗ್, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ನೋಟಿಫಿಕೇಶನ್ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಇಲ್ಲ. ಅದಕ್ಕೋಸ್ಕರ ಇದು ಒಂದೇ ಕೊನೆಯದಾಗಿರುತ್ತೆ ಈ ವರ್ಷದ್ದು. ಇದರಲ್ಲಿ ನೀವು ನೋಡಬೇಕಾದ್ರೆ ಬಿಬಿಎಂಪಿ ಮತ್ತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹುದ್ದೆಗಳು ಬಿಟ್ಟಿರುತ್ತಾರೆ. ಇಲ್ಲಿ ಬಿಬಿಎಂಪಿಯಲ್ಲಿ ನೋಡಬೇಕಾದ್ರೆ 92 ಹುದ್ದೆಗಳು ಮತ್ತೆ ಇಲ್ಲಿ 90 ಹುದ್ದೆಗಳು ವಾಟರ್ ರಿಸೋರ್ಸ್ ಇಲಾಖೆಯಲ್ಲಿ ಬಂದಿರುತ್ತಾರೆ. ಒಟ್ಟಾರೆಯಾಗಿ 180 ಅಸಿಸ್ಟೆಂಟ್ ಇಂಜಿನಿಯರ್ಗೆ ಸಿವಿಲ್ಗೆ ಬಂದಿರುವಂತ ಇದು ನೋಟಿಫಿಕೇಶನ್ ಬಿಟ್ಟಿರುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ 277 ಆಗಿರುತ್ತೆ ಇಲ್ಲಿ. ಇದರಲ್ಲಿ ಇನ್ನೊಂದು ಯಾವುದು ಬರುತ್ತೆ ಅಂದ್ರೆ ಇದು ಕೂಡ ಈ ಪೋಸ್ಟ್ ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬಿಟೆಕ್ ಮಾಡಿದವರಿಗೆ ಕೂಡ ಇದೆ, ಇದರಲ್ಲಿ ಕೂಡ ಇರುತ್ತೆ, ನೋಡ್ಕೊಳ್ಬಹುದು. ಇವಾಗ ಅರ್ಜಿ ಯಾವಾಗ ಸಲ್ಲಿಸಬೇಕಾಗಿತ್ತಪ್ಪ ಅಂದ್ರೆ ಅರ್ಜಿ ದಿನಾಂಕ ಇನ್ನ ತುಂಬಾ ಲೇಟ್ ಆಗಿದೆ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಹಿಂದಿನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರುವ ಪ್ರಕಾರ ಆ 2 ವಿಡಿಯೋಗಳನ್ನ ನೀವು ನೋಡ್ಕೊಳ್ಳಿ.
ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇದಾದ್ಮೇಲೆ ಈ ಹುದ್ದೆಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. 15ನೇ ತಾರೀಕು ಮತ್ತೆ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, 5ನೇ ತಿಂಗಳು. ಓಕೆ, ಮೇ. ಓಕೆ, ಇದರಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಎಕ್ಸಾಮ್ ಡೇಟ್ ಕೂಡ ಇವರು ಅನೌನ್ಸ್ ಮಾಡಿರ್ತಾರೆ. ಇದರಲ್ಲಿ ನೀವು ನೋಡ್ಬೇಕಾದ್ರೆ ಆಗಸ್ಟ್ 11 ತುಂಬಾ ಲೇಟ್ ಆಗಿರುತ್ತೆ ಎಕ್ಸಾಮ್ ನಡೆಯುತ್ತೆ, ಆದ್ರೂ ಕೂಡ ಪರವಾಗಿಲ್ಲ, ಟೈಮ್ ಇರುತ್ತೆ, ಓದ್ಕೊಳ್ಬೋದು. ಮುಂದಿನ ಇಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ OTR ರಿಜಿಸ್ಟ್ರೇಷನ್ ಇರುತ್ತೆ, ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್. ಅದು ಆಲ್ರೆಡಿ ನಾನು KS ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಇದು ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ನಾನು ಇಲ್ಲಿ ಕೂಡ ಹೈಲೈಟ್ ಮಾಡಿದ್ದೇನೆ, ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಮತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕ್ KPSC ವೆಬ್ಸೈಟ್ ನಲ್ಲಿ ಇರುತ್ತೆ, ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಇದಾದ್ಮೇಲೆ ನೋಟಿಫಿಕೇಶನ್ ನಲ್ಲಿ ನೋಡ್ಬೇಕಾದ್ರೆ ಫೀಸ್, ಮುಖ್ಯವಾಗಿ ಫೀಸ್ ನೀವು ನೋಡ್ಕೊಳ್ಬೇಕಾದ್ರೆ ಎಷ್ಟು ಫೀಸ್ ಇದೆ, ಬೇರೆ ಬೇರೆ ಕ್ಯಾಟಗರಿಗೆ ಸಂಬಂಧಪಟ್ಟಿರುತ್ತೆ ಎಷ್ಟು ಫೀಸ್. ಇಷ್ಟೊಂದು ಫೀಸ್ ಯಾಕೆ ತಗೋತಾರೆ ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಎಕ್ಸಾಮ್ ಕಂಡೀಷನ್ ಮೇಲೆ ಇರುತ್ತೆ. ಫೀಸ್ ಇಲ್ಲಿ ಇರುತ್ತೆ, ಅದನ್ನು ನೀವು ತಗೊಳ್ಬಹುದು. ಮತ್ತೆ ಇದರಲ್ಲಿ ನೀವು ನೋಡ್ಬೋದು ಎಲಿಜಿಬಿಲಿಟಿ ಏನೇನಿರುತ್ತೆ. ಎಲಿಜಿಬಿಲಿಟಿಯಲ್ಲಿ ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ಎಲಿಜಿಬಿಲಿಟಿಯಲ್ಲಿ ನೀವು ನೋಡ್ಬೋದು, ಕನ್ನಡದಲ್ಲಿನೇ ಇದೆ, ನೀಟಾಗಿ ನೀವು ಓದ್ಕೊಳ್ಬೋದು. ಈ ನೋಟಿಫಿಕೇಶನ್ ಕಂಪ್ಲೀಟ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ, ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಉಪವಾಸ ಇರುವುದರಿಂದ ಸ್ವಲ್ಪ ವಾಯ್ಸ್ನಲ್ಲಿ ತುಂಬ ಬ್ರೇಕ್ ಆಗ್ತಿದೆ, ಬಟ್ ಪರವಾಗಿಲ್ಲ, ನೀವು ಮಾತಾಡ್ಬೋದು. ಇಲ್ಲಿ ಫೀಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಹೈಲೈಟ್ ಮಾಡಿದ್ದೀನಿ. ಇವಾಗ ಮೇನ್ ಇಂಪಾರ್ಟೆಂಟ್ ಮಾತಾಡಬೇಕಾಗುತ್ತೆ ಅಂದರೆ ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ನಡೆಯುತ್ತೆ, ನಮಗೆ ಇದೇ ನೋಡಬೇಕು. ಆಯ್ಕೆ ವಿಧಾನ ಯಾವ ಥರ ಇರುತ್ತೆ. ಇದರಲ್ಲಿ ನೀವು ನೋಡಬೇಕಾದ್ರೆ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ. ಅದರಲ್ಲಿ ನೀವು 150 ಮಾರ್ಕ್ಸ್ಗೆ ಮಿನಿಮಮ್ 50 ಸ್ಕೋರ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಮಾಡ್ಬೋದು, ಕನ್ನಡ ಮೀಡಿಯಂ ಯಾರಿರಲ್ಲ ಅವರಿಗೆ ಈಸಿಯಾಗಿ ಬರುತ್ತೆ, ಬಟ್ ಓದ್ಕೊಳ್ಬೋದು, ಕ್ಲಿಯರ್ ಕೂಡ ಮಾಡ್ಬೋದು. ಮತ್ತು ಇದರಲ್ಲಿ GK ಪೇಪರ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಕ್ಸಾಮ್ ಯಾವ ಥರ ವಿಧಾನ ಆಗಿರುತ್ತೆ, ಎಕ್ಸಾಮ್ ಪ್ರೊಸೀಜರ್ ಕೂಡ ಇಲ್ಲಿಂದ ನೋಡ್ಬೋದು. ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್ ಅಲ್ಲ, ಇದು ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುವಂಥ ಪೇಪರ್ಸ್ ಆಗಿರುತ್ತೆ. ಓಕೆ, ಇದರಲ್ಲಿ 2 ಟೈಪ್ ಕ್ವಶನ್ಗಳನ್ನು ನೀವು ನೋಡ್ಕೋಬೋದು, ಮುಂದೆ ಮಾತಾಡೋಣ. ಬಟ್ ಇದರಲ್ಲಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಸಿವಿಲ್ಗೆ ಸಂಬಂಧಪಟ್ಟಿರುವಂಥ ಇರುತ್ತೆ. ಇದು ವೆಬ್ಸೈಟ್ ಇವರು ಕೂಡ ಇಲ್ಲಿ ಲಾಂಚ್ ಮಾಡಿದ್ದಾರೆ, ಬಟ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇದಕ್ಕಿಂತ ಒಳ್ಳೆಯ ಥರ ರೆಡಿ ಮಾಡಿ ಇಟ್ಟಿರುವಂಥ ಸಿಲೆಬಸ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. 100 ಕ್ವಶನ್ಗಳು ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ, 1.5 ಗಂಟೆ GK ಪೇಪರ್ಗೆ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ಗೆ 2 ಗಂಟೆ ಇರುತ್ತೆ ಟೈಮ್. ಇದರಲ್ಲಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ನೀವು ನೋಡ್ಕೊಳ್ಬೇಕಾದ್ರೆ ನಿಮಗೆ 100 ಔಟ್ ಆಫ್ 100 ಕರೆಕ್ಟ್ ಮಾರ್ಕ್ಸ್ ಮಾಡುವ ಅವಶ್ಯಕತೆ ಇಲ್ಲ, ಮಿನಿಮಮ್ ಮಾರ್ಕ್ಸ್ ಕೂಡ ನಿಮಗೆ ಇಲ್ಲಿ ತಗೊಳ್ಳೋದ್ರಿಂದ ನೀವು ಕ್ಲಿಯರ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಎಕ್ಸಾಮ್ ಪರೀಕ್ಷೆಯಲ್ಲಿ 35% ಅಂದರೆ 35% ನೀವು ಇಲ್ಲಿ ಸ್ಕೋರ್ ಮಾಡೋದ್ರಿಂದ ಕೂಡ ನೀವು ಇಲ್ಲಿ ಎಲಿಜಿಬಿಲಿಟಿ ಆಗುತ್ತೆ. ಇದಕ್ಕಿಂತ ಕಡಿಮೆ ಮಾಡಿದವ್ರಿಗೆ ಎಲಿಜಿಬಿಲಿಟಿ ಇರಲ್ಲ. ಇದರಲ್ಲಿ ಆಧಾರ ಮೇಲೆ ಇದಾಗಿರುತ್ತೆ. ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಇಲ್ಲಿ ಎಕ್ಸಾಮ್ಗೆ ಯಾವ ಥರ ಪ್ರೊಸೆಸ್ ನಡೆಯುತ್ತೆ ಅಂದರೆ ಇಲ್ಲಿ 2 ಆಪ್ಷನ್ ಕೊಟ್ಟಿರುತ್ತಾರೆ ಅವರು. ಓಕೆ, ಇದು ಕಂಪ್ಲೀಟ್ಲಿ OMR ಬೇಸ್ಡ್ ಇರುತ್ತೆ ಅಥವಾ CBRT ಅಂದರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಇರುತ್ತೆ ಅಂತ ಅವರು ಕಂಪ್ಲೀಟ್ ಆಗಿ ಇಲ್ಲಿ ಹೇಳಿರೋದಿಲ್ಲ. ಬಟ್ ಯಾವುದಾದ್ರೂ ಒಂದು ಅದು ತೀರ್ಮಾನ ಅವ್ರ ಕಡೆಗೆ ಇರುತ್ತೆ. ಯಾವುದು ಕೂಡ ಇಟ್ಟರೆ ಇವಾಗ ಇಲ್ಲಿ CBT ಮಾಡ್ತಿದ್ರೆ ಅದಕ್ಕೆ ಮಾಕ್ ಟೆಸ್ಟ್ ಕೂಡ ನಡೆಸ್ತಾರೆ ಅಂತ ಹೇಳಿದ್ದಾರೆ ಅವರು. ಈ ಥರ ಎಕ್ಸಾಮ್ ಪ್ರೊಸೀಜರ್ ಇರುತ್ತೆ, 2 ಪೇಪರ್ಸ್ ಇರುತ್ತೆ, ಕಂಪಲ್ಸರಿ ಕನ್ನಡ ಇರುತ್ತೆ, GK ಪೇಪರ್ ಇರುತ್ತೆ, ಮತ್ತು ಸ್ಪೆಸಿಫಿಕ್ ಪೇಪರ್ ಸಿವಿಲ್ಗೆ ಸಂಬಂಧಪಟ್ಟಿರುವಂಥದ್ದು ಆಗಿರುತ್ತೆ. ಸಿವಿಲ್ಗೆ ಸಂಬಂಧಪಟ್ಟಿರುವಂಥದ್ದು ಹಿಂದಿನ ವಿಡಿಯೋದಲ್ಲಿ ನಾನು ಮಾತಾಡಿದೆ, ಅದು ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಏನಿರುತ್ತಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಂದ್ರೆ ಎಜುಕೇಷನ್ ಎಲಿಜಿಬಿಲಿಟಿ ಏನಿರುತ್ತೆ, ಎಜುಕೇಷನ್ ಎಲಿಜಿಬಿಲಿಟಿ ಯಾರು ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ PDC ಓಕೆ, ಪ್ರೊವಿಷನಲ್ ಸರ್ಟಿಫಿಕೇಟ್ BTech ನಲ್ಲಿ ತಗೊಂಡಿರುವಂಥದ್ದು ನೀವು ಅಪ್ಲೈ ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP ಇಲ್ಲಿ ಬಂದಿರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಇಲ್ಲಿ BTech ಕ್ವಾಲಿಫಿಕೇಶನ್ ಕೇಳಿದ್ದಾರೆ. ಸ್ಯಾಲ್ರಿ ಕೂಡ ಇಲ್ಲಿ ನಾವು ನೋಡಬಹುದು. ಉಳಿದ ಇದು ಏನು ಪೋಸ್ಟ್ ಏನು ಬಂದಿರುತ್ತೆ BBMP ಯಲ್ಲಿ 92 ಪೋಸ್ಟ್ಗಳು ಬಂದಿರುತ್ತೆ. ಅದ್ರ ಮೇಲೆ ಇಲ್ಲಿ ಪ್ರತಿಯೊಂದು ಕೆಟಗರಿಗೆ ತನ್ನದೇ ಆದಂಥ ಕೆಟಗರಿ ವೈಸ್ ಇಲ್ಲಿ ನಿಮಗೆ ಪೋಸ್ಟ್ಗಳು ಸಿಗುತ್ತೆ, ಅಂದರೆ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಇದು ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಇದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ. ಮತ್ತು ಇದ್ರ ಜೊತೆಗೆ ವಾಟರ್ ರಿಸೋರ್ಸ್, ಇಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿರತಕ್ಕಂಥದ್ದು
ಇಲ್ಲಿ ಡಿಗ್ರಿ ಕೇಳಿರ್ತಾರೆ, ಅಂದರೆ BTech ಅಥವಾ B ಮಾಡಿರಬೇಕು. ಇದ್ರ ಜೊತೆಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ. ಇದರಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿರುವಂಥದ್ದು ಇಲ್ಲಿ 84 ಹುದ್ದೆಗಳಾಗಿರುತ್ತೆ. ಅದನ್ನು ಕ್ಯಾಟಗರಿ ವೈಸ್ ಮತ್ತೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ, ಅದು ಕೂಡ ನೀವು ನೋಡ್ಕೊಳ್ಬೋದು. ಇದು ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್. ಓಕೆ, ನಂತರ ಇದು ಭೂಮಾಪನ ಕಂದಾಯ ವ್ಯವಸ್ಥೆಯಲ್ಲಿ ಬಂದಿರುವಂಥದ್ದು. ಇದಕ್ಕೂ ಕೂಡ BTech ಅಥವಾ B ಇಲ್ಲಿ ನಮಗೆ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ ಕೂಡ 24 ಪೋಸ್ಟ್ಗಳು ಬಂದಿರ್ತಾರೆ. ಬಟ್ ನಮ್ಮ ಟಾರ್ಗೆಟ್ 92 ಎರಡು BBMP ಮತ್ತು ವಾಟರ್ ರಿಸೋರ್ಸ್ ಮೇಲೆ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಅದಕ್ಕೆ ಅಪ್ಲೈ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ಆಗಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಮಾತಾಡಬೇಕಾಗಿತ್ತಪ್ಪ ಅಂದರೆ ಇದರಲ್ಲಿ ಬಂದಿರುವಂಥ ಬೇರೆ ಬೇರೆ ಕೆಟಗರಿಗೆ ಏನಿರುತ್ತೆ ರಿಸರ್ವೇಷನ್ ಕೂಡ ಇರುತ್ತೆ. ಇಲ್ಲಿ ರಿಸರ್ವೇಷನ್ಗೆ ಬೇಕಾಗಿರುವಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅವರು ಕೂಡ ನೀವು ಇದರಲ್ಲಿ ನೋಡ್ಕೊಳ್ಬೋದು. ಇದು ಜಸ್ಟ್ ಡಿಸ್ಕಷನ್ ಇರುತ್ತೆ. ಇದರಲ್ಲಿ ಕನ್ನಡ ಮಾಧ್ಯಮ ರೂರಲ್ ಯಾರು ಸರ್ಟಿಫಿಕೇಟ್ ಇರುತ್ತೆ ಅವ್ರಿಗೂ ಕೂಡ ಇಲ್ಲಿ ರಿಸರ್ವೇಷನ್ ಇರುತ್ತೆ. ಇದಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್. ಇದು ಹೊಸದಾಗಿ ಬಿಟ್ಟಿರುವಂಥ ನೋಟಿಫಿಕೇಶನ್ ಆಧಾರಿತವಾಗಿರುತ್ತೆ. ಮತ್ತು ಇದಕ್ಕೋಸ್ಕರ ನೀವು ನೋಡಬೇಕಾಗಿತ್ತಂದರೆ ಇದರಲ್ಲಿ ಏನು ಕೂಡ ಇಲ್ಲ. ಹೌದಾ, ಇಷ್ಟೊಂದು ನೋಟಿಫಿಕೇಶನ್ ಡೀಟೇಲ್ಸ್ ಇರುತ್ತೆ, ನೋಟಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಇರುತ್ತೆ. ಇದಾದಮೇಲೆ ಒನ್ ಸ್ಟಾಪ್ ಸೊಲ್ಯೂಷನ್ ಏನಂದರೆ ನನ್ನ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥದ್ದು UPSC ಇದು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಯಾವುದೇ ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪರೇಷನ್ ಮಾಡ್ತಾ ಇದ್ರೆ ಈ ಎರಡು ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ನಿಮಗೋಸ್ಕರನೇ ಮಾಡಿರೋದು. ಜಾಯಿನ್ ಯಾರು ಆಗಿರುತ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವರಿಗೆ ಎಕ್ಸಾಮ್ ಕ್ಲಿಯರ್ ಮಾಡುವುದೇ ನಮ್ಮ ಉದ್ದೇಶ ಆಗಿರುತ್ತೆ. ಓಕೆ, ಇದರಲ್ಲಿ ಜಾಯ್ನ್ ಆಗಿರೋದ್ರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಒಂದೇ ಕಡೆ ಸಿಗುತ್ತೆ. ಜಾಯ್ನ್ ಆಗಿ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ಈ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ. ಅವು ವಿಡಿಯೋಗಳು ಕಂಪಲ್ಸರಿ ನೀವು ನೋಡಲೇಬೇಕು. ಇದಷ್ಟು ಮಾಹಿತಿ ಕಂಪ್ಲೀಟ್ ಆಗಿ ನನ್ನ ಆಸ್ಪಿರೆಂಟ್ಸ್ಗೆ ಆಗಿರುತ್ತೆ. ಓಕೆ, ಇದು ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಆಗಿರುವಂಥದ್ದು. ಕಂಪ್ಲೀಟ್ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ನ ನೀವು ಇಲ್ಲಿ ತೊಗೊಳ್ಬೋದು ಪ್ರಿಪರೇಷನ್ ಮಾಡಿಕೊಂಡು ಆರಾಮ್ಸೆ. ಓಕೆ, ಒನ್ ಸ್ಟಾಪ್ ಸೊಲ್ಯೂಷನ್ ಇದರಲ್ಲಿ ಇರುತ್ತೆ. ನಿಮಗೆ ಎಲ್ಲ ಮಾಹಿತಿ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಓಕೆ, ನನ್ನ ಚಾನಲಲ್ಲಿ ಜಾಯ್ನ್ ಆಗಿ. ಮತ್ತು ಬರುವಂಥ ದಿನಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಯಾವ ಥರ ಬುಕ್ಕನ್ನು RS ಕುರ್ಮಿ ಆಗಲಿ ಮತ್ತು ಅದು MCQ ಯಾವ ಥರ ಟೆಸ್ಟ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.